ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 19ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಫಸ್ಟ್ನೇ ಟಾಪಿಕ್ ನೋಡೋದಾದ್ರೆ ಸರ್ಕಾರದ ಸಾಧನಾ ಸಮಾವೇಶ ಇಂದು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 3 ವರ್ಷ. ಆದ್ರಿಂದ 19ನೇ ತಾರೀಕಿನಂದು ಸಾಧನೆಯ ಸೇವೆಗಳ ಸಮರ್ಪಣೆ ಹೆಸರಿನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಏನ್ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ಮುಂದಿನ ಟಾಪಿಕ್ ಹೋಗೋದಾದ್ರೆ ಮಂಗಳೂರಿನಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸಿಎಂ ಪತ್ರ. ಕರಾವಳಿ ಭಾಗದ ಜನರಿಗೆ ತ್ವರಿತ ನ್ಯಾಯದಾನ ಕಲ್ಪಿಸಲು ಹಾಗೂ ಸರ್ವರಿಗೂ ನ್ಯಾಯದ ಲಭ್ಯತೆ ಖಚಿತಪಡಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಬೇಕು ಎಂದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಇದು ನೋಡಿ, ಎಲ್ಲಿ? ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ. ಸಂಚಾರಿ ಹೈಕೋರ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಂಚಾರಿ ಹೈಕೋರ್ಟ್ ಅಂದ್ರೆ ಏನು ಓಡಾಡುವಂತ ಹೈಕೋರ್ಟ್ ಅಂತ ಅರ್ಥ ಅಲ್ಲ. ಈಗ ದೂರದ ಸ್ಥಳಗಳಿಗೆ, ಅಂದ್ರೆ ಬೆಂಗಳೂರಲ್ಲಿ ಹೈಕೋರ್ಟ್ ಇರೋದ್ರಿಂದ, ಈಗ ಬೆಂಗಳೂರಿಗೆ ತುಂಬಾನೇ ದೂರ ಇರೋದ್ರಿಂದ ಬೆಂಗಳೂರಿನ ಹೈಕೋರ್ಟ್ನ ಒಂದಿಷ್ಟು ನ್ಯಾಯಾಧೀಶರು ಅಥವಾ ವಕೀಲರು ಅಲ್ಲಿ ಹೋಗಿ, ಅಲ್ಲಿನ ಸ್ಥಳಗಳಿಗೆ ಹೋಗಿ ನ್ಯಾಯದಾನವನ್ನು ಮಾಡುವುದಕ್ಕೆ ಸಂಚಾರಿ ಹೈಕೋರ್ಟ್ ಅಂತ ಕರೀತಾರೆ ಅಷ್ಟೇ. ಮುಂದಿನ ಟಾಪಿಕ್ ಹೋಗೋದಾದ್ರೆ ಕಸ್ಟೋಡಿಯಲ್ ಡೆತ್ ಎಫ್ಐಆರ್ ಕಡ್ಡಾಯ. ಅಪರಾಧ ಪ್ರಕರಣಗಳಲ್ಲಿ ಬಂಧನಕ್ಕೆ ಒಳಗಾಗಿ ಪೊಲೀಸ್ ವಶದಲ್ಲಿರುವ ಆರೋಪಿ ಮೇಲೆ ದೌರ್ಜನ್ಯ ನಡೆದರೆ ತಕ್ಷಣವೇ ಸ್ಥಳೀಯ ಠಾಣಾಧಿಕಾರಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸಬೇಕು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ಏನಂದ್ರೆ ಇದು ಈಗ ಹಿಂದಿನ ನೀವು ನೋಡಿರ್ಬೋದು, ತಮಿಳುನಾಡಲ್ಲಿ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆನ ಕೊಟ್ಟಿದ್ದಾರೆ. ಅದು ಕಸ್ಟಡಿಯಲ್ ಡೆತ್ ಆಗಿರೋದ್ರಿಂದ, ಅದಕ್ಕಾಗಿ ಕರ್ನಾಟಕದಲ್ಲಿ ಅಂಥದ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾರ್ಗಸೂಚಿಗಳನ್ನೆಲ್ಲ ನೀಡಿದ್ದಾರೆ, ಸ್ವಲ್ಪ ನೋಡ್ಕೊಳ್ಬಹುದು. ಮತ್ತೆ ಮುಂದಿನ ಟಾಪಿಕ್ಗೆ ಹೋಗಿದ್ದಾರೆ ಭಯೋತ್ಪಾದನೆ ಪ್ರಕರಣ ಆರೋಪಿಗೆ ಜಾಮೀನು ನೀಡಿದ ಸುಪ್ರೀಂ. ಯುಎಪಿಎ ಜಾಮೀನು ನಿರಾಕರಣೆ ಬೇಡ. ಯಾವುದು ಕೇಸ್ ವಿಚಾರವಾಗಿ ನಡೀತಾ ಇತ್ತು ಅನ್ಸುತ್ತೆ, ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಜಾಮೀನು ನಿರಾಕರಿಸಬಹುದು ಎಂಬ ಅಂಶ ಕಾನೂನು ಬಾಹಿರ. ಚಟುವಟಿಕೆ ನಿಯಂತ್ರಣ ಕಾಯ್ದೆಯಡಿ ಯುಎಪಿಎ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳಿಗೂ ಅನ್ವಯವಾಗುತ್ತದೆ ಎಂಬ ಸುಪ್ರೀಂ ಕೋರ್ಟ್ ಸೋಮವಾರ ಹೇಳಿದೆ. ಇದು ಸ್ವಲ್ಪ ಸ್ಟೇಟ್ಮೆಂಟ್ ಇದೆ, ನೋಡ್ಕೊಳ್ಳಿ. ಮತ್ತೆ ಇದು ಎಲ್ಲೋ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಜಾಮೀನು ನಿರಾಕರಿಸಬಹುದು ಎಂಬುದು 21 ಮತ್ತು 22ನೇ ವಿಧಿಗೆ ಸಂಬಂಧಿಸಿದ ಸಾಂವಿಧಾನಿಕ ತತ್ವವಾಗಿದೆ. ಸ್ವಲ್ಪ ನೋಡ್ಕೊಳ್ಳಿ, ಬೇಕಾಗಬಹುದು. ಮುಂದೆ ಹೋಗೋದಾದ್ರೆ ಎಬೋಲಾ ಹಂಟಾ ವೈರಸ್ ತಂದ ಆತಂಕ. ಹಂಟಾ ವೈರಸ್ ಬಗ್ಗೆ ನಾನು ಮುಂಚೆನೆ ಹೇಳ್ತಾ ಇದ್ದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ವರದಿಯನ್ನು ಕೊಟ್ಟಿದ್ದಾರೆ, ಮತ್ತೆ ಎಬೋಲಾ ಬಗ್ಗೆನೂ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ಹಂಟಾ ವೈರಸ್ ಎಲ್ಲಿ, ಯಾಕೆ, ಹೇಗೆ ಬಂತು, ಮತ್ತೆ ಏನು ಇದ್ರ ತಳಿ, ಮತ್ತೆ ಎಬೋಲಾದ ಬಗ್ಗೆ ಎಲ್ಲ ಸುಮಾರು ಕೊಟ್ಟಿದ್ದಾರೆ ಡೀಟೇಲ್ಸ್. ಇಂಟ್ರೆಸ್ಟ್ ಇರೋರು ಓದ್ಕೊಳ್ಬಹುದು. ಹಾಗೆ ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ ಪಶ್ಚಿಮ ಏಷ್ಯಾ ಉಕ್ರೇನ್ ಬಿಕ್ಕಟ್ಟು ಇತ್ಯರ್ಥಕ್ಕೆ ಪ್ರಧಾನಿ ಮೋದಿ ಸಲಹೆ. ಸೇನಾ ಕಾರ್ಯಾಚರಣೆಯಿಂದ ಶಾಂತಿ ಸಾಧ್ಯವಿಲ್ಲ. ಇದರಲ್ಲಿ ಸುಮಾರು ಇದೆ. ಈಗಾಗಲೇ ಪ್ರಧಾನಿ ಅವರು ಇಟಲಿ, ನೆದರ್ಲ್ಯಾಂಡ್ ಮತ್ತೆ ನಾರ್ವೆಗೆಲ್ಲ ಹೋಗಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಾರ್ವೆಯ ಅತ್ಯುನ್ನತ ನಾಗರಿಕ ಗೌರವ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾರ್ವೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್. ಮತ್ತೊಂದ್ಸತಿ ಹೆಸರನ್ನ ಕೇಳಿಟ್ಕೊಳ್ಳಿ, ಬೇಕಾಗ್ಬೋದು. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಎಂಬ ಗೌರವವನ್ನ ನೀಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾರಿಗೆ ನೀಡಿದ್ದು? ಪ್ರಧಾನಿ ಮೋದಿ ಅವರಿಗೆ. ಮತ್ತೆ ಎಲ್ಲಿ? ನಾರ್ವೆಯಲ್ಲಿ. ಮತ್ತೆ ಯಾವುದು ಅನ್ನೋದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಮುಂದಿನ ಟಾಪಿಕ್ ಹೋಗೋದಾದ್ರೆ ಆರ್ಟಿಐ ವ್ಯಾಪ್ತಿಗಿಲ್ಲ ಬಿಸಿಸಿಐ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಬಿಸಿಸಿಐ ಯಾವುದೇ ಕಾನೂನು ಅಥವಾ ಸರ್ಕಾರದ ಅನುದಾನದಡಿ ಸ್ಥಾಪಿತವಾಗಿರುವ ಸಾರ್ವಜನಿಕ ಪ್ರಾಧಿಕಾರವಲ್ಲದ ಕಾರಣ ಅದು ಮಾಹಿತಿ ಹಕ್ಕು ಆರ್ಟಿಐ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಕೇಂದ್ರ ಮಾಹಿತಿ ಆಯೋಗ ಸಿಐಸಿ ಸೋಮವಾರ ಆದೇಶ ನೀಡಿದೆ.
ಸ್ವಲ್ಪ ನೋಡ್ಕೊಳ್ಳಿ. BCCI ಅನ್ನೋದು RTI ಅಡಿಯಲ್ಲಿ ಬರೋದಿಲ್ಲ ಅಷ್ಟೇ. ಅದಿಷ್ಟು ಕೊಟ್ಟಿದ್ರಲ್ಲಿ ಸ್ವಲ್ಪ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಅಷ್ಟೇನು ಇಂಪಾರ್ಟೆಂಟ್ ಆದ ಟಾಪಿಕ್ ಇಲ್ಲ, ಆದ್ರೆ ಈ ಪೇಜ್ ಅಲ್ಲಿರೋ ಈ ಪ್ರಶಸ್ತಿಯನ್ನು ನೀಡಿದಾರಲ್ಲ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮ ರಾಯಲ್ ಹ್ಯಾಕರ್.